ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ತುಂಬಾ ರುಚಿಯಾಗಿರೋಂಥ ಈಸಿಯಾಗಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಮ್ಮೆ ಆಲೂ ಮಸಾಲ ಚಪಾತಿ ಮಾಡಿದ್ರೆ ಒಂದಲ್ಲ ಎರಡಲ್ಲ 5 ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ಲಟ್ಸೋದು ಕೂಡ ಬೇಡ. ಮತ್ತು ಈ ಒಂದು ಚಪಾತಿಯನ್ನು ತಿನ್ನೋದಕ್ಕೆ ನಿಮಗೆ ಚಟ್ನಿ ಕೂಡ ಬೇಕಾಗೋದಿಲ್ಲ. ಪಲ್ಯ ಚಟ್ನಿ ಯಾವುದೂ ಕೂಡ ಇಲ್ಲದೆ ನೀವು ಕೂಡ ಯಾವತ್ತೂ ತಿಂದಲೇ ಇರುವಂಥ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ, ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಸೊ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು ಪ್ಲೇಟಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಉಪ್ಪು, ಹಾಗೆ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಜೀರಿಗೆ ಮತ್ತು ಉಪ್ಪು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ. ಈಗ ಈ ಒಂದು ಜಾರಲ್ಲಿ ನಾವು ತಟ್ಟೆಯಲ್ಲಿ ತಗೊಂಡಿರುವಂಥ ಎಲ್ಲ ಮಸಾಲೆಗಳನ್ನು ಹಾಕಿ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇದಕ್ಕೆ ನೀರೇನು ಕೂಡ ಬೇಡ, ಏನಿದೆಯೋ ಅಷ್ಟನ್ನೇ ಹಾಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇಷ್ಟು ನೋಡಿ, ಹೀಗಿರಬೇಕು. ನಮಗೆ ನೀರು ಹಾಕಿ ಇದನ್ನು ನುಣ್ಣಗೇನೋ ರುಬ್ಬೋದು ಬೇಡ, ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಈಗ ಈ ಗ್ರೈಂಡ್ ಮಾಡಿರೋ ಅಂಥದ್ದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಒಂದು ಬೌಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರ, ಚಪಾತಿಗೆ ನಾವು ಉಪಯೋಗಿಸ್ತೀವಲ್ಲ ಮನೆಯಲ್ಲಿ, ನೀವು ಆಟ ಕೂಡ ಉಪಯೋಗಿಸ್ಬೋದು, ಅಥವಾ ಬರೀ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸಿ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಹೀಗೆ ನಾವು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಗಟ್ಟಿ ಇರಲಿ, ಅಷ್ಟು ತೆಳ್ಳಗೆ ಬೇಡ. ನಮಗೆ ಚಪಾತಿ ಹಿಟ್ಟಿನ ಹದ ಇರುತ್ತಲ್ಲ, ಆ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ. ಅಷ್ಟು ಹಿಟ್ಟಿದ್ರೆ ಕರೆಕ್ಟಾಗಿ ನಮಗೆ ಈ ಒಂದು ಆಲೂ ಮಸಾಲ ಚಪಾತಿಯನ್ನು ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ತೆಳ್ಳಗಾದರೆ, ಯಾಕೆಂದರೆ ನೆನೆಯೋದಕ್ಕೆ ಬಿಡ್ತೀವಲ್ವ, ಮತ್ತೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೇ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಅದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ನೀರು ಉಪ್ಪು ಅಷ್ಟೇ ಹಾಕ್ಕೊಂಡಿರೋದು, ಏನು ಕೂಡ ಹಾಕ್ಕೊಂಡಿಲ್ಲ. ಈಗ 1 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಮೇಲೆಲ್ಲ ಇದನ್ನು ಕೈಯಾಡಿಸಿ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಾಡಿ ಇವಾಗ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. 5ರಿಂದ 10 ನಿಮಿಷ ನೀವು ಇಡ್ಬೋದು. ನಂತರ ಇವಾಗ ನಾನಿಲ್ಲಿ ಒಂದು 2 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಆಲೂಗೆಡ್ಡೆಯನ್ನು ಬೇಯಿಸಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೇಯಿಸಿರೋ ಅಂಥದ್ದನ್ನು ಈಗ ಸಿಪ್ಪೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಈ ರೀತಿಯಾಗಿ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಗೆದು ನಾವು 2 ಆಲೂಗೆಡ್ಡೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಕಟ್ ಮಾಡಿ ಕೂಡ ಬೇಯಿಸ್ಕೊಂಡ್ರೆ ಅದನ್ನು ಕೂಡ ಈ ರೀತಿಯಾಗಿ ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ 2 ಆಲೂಗೆಡ್ಡೆಯನ್ನು ನಾವು ತುರಿಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಮ್ಯಾಶ್ ಮಾಡೋದ್ರಿಂದ ಅಲ್ಲಲ್ಲಿ ಗಂಟಿನ ಅಂಶ ಉಳ್ಕೊಳ್ಳುತ್ತೆ, ಅಲ್ಲಲ್ಲೇ ಒಂದು ಪೀಸಸ್ ಉಳ್ಕೊಳ್ಳುತ್ತೆ ಆಲೂಗೆಡ್ಡೆದು. ಅದಕ್ಕೋಸ್ಕರ ಈ ರೀತಿ ಮ್ಯಾಶ್ ಮಾಡೋ ನಾವು ತುರಿದ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಸ್ಮೂತಾಗಿರೋವಂಥ ಒಂದು ಆಲೂಗೆಡ್ಡೆ ರೆಡಿಯಾಗುತ್ತೆ. ಸೊ ಈಗ ನೋಡಿ, ಈ ರೀತಿಯಾಗಿ ನಾನು ತುರಿದು ತೊಗೊಳ್ತಾ ಇದ್ದೀನಿ. ಒಂದು ಆಲೂಗೆಡ್ಡೆಯನ್ನು ತುರ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟು, ಅಥವಾ ನಿಮಗೆ ಸಂಜೆಗೆ ಬೇಕು ಅಂದರೂ ಈ ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಕೂಡ ರೆಡಿಯಾಗುತ್ತೆ. ಈ ಒಂದು ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ನುವಂಥದ್ದು, ಕೇವಲ 5ರಿಂದ 10 ನಿಮಿಷದಲ್ಲಿ ತಯಾರಿಸುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್, ಒಂದ್ಸಲ ತಯಾರಿಸಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾವತ್ತೂ ಕೂಡ ತಿಂದಿರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಇದಕ್ಕೆ ಪೂರಿ ಅಥವಾ ರೊಟ್ಟಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಪಲ್ಯ ಅಥವಾ ಚಟ್ನಿ ಮಾಡಲೇಬೇಕಾಗುತ್ತೆ. ಆದರೆ ಈ ಒಂದು ಚಪಾತಿಗೆ ಖಂಡಿತವಾಗ್ಲೂ ಪಲ್ಯನೂ ಬೇಡ, ಚಟ್ನಿನೂ ಬೇಡ, ತುಂಬ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟು. ಸೊ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಬಿಸಿಯಾಗಲಿ, ನಾನು ಇವಾಗ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆಯನ್ನು ಹಾಕಿದ ನಂತರ ಇವಾಗ ಸ್ವಲ್ಪ ಸಿಡಿಲಿ ಇದು.
ರುಬ್ಬಿರೋವಂಥ ಮಿಶ್ರಣ ಇದೆಯಲ್ಲ, ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರುಬ್ಬಿರೋವಂಥ ಮಿಶ್ರಣನ ಇವಾಗ ಈ ಪ್ಯಾನಿಗೆ ನಾನು ಹಾಕ್ಕೊಳ್ತೀನಿ. ನೋಡಿ, ಇವಾಗ ನಾನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕದು, ಹಸಿ ವಾಸನೆ ಹೋಗಬೇಕು ನಮಗೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ 1 ಸೆಕೆಂಡ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ತುರಿದಿರೋವಂಥ ಆಲೂಗೆಡ್ಡೆ ಇದೆಯಲ್ಲ, ಆ ಆಲೂಗೆಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. 2 ಆಲೂಗೆಡ್ಡೆನ ತುರಿದು ತೊಗೊಂಡಿದ್ದೀವಿ. ಅದನ್ನು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದಾದ ನಂತರ ನಾವು ಮಸಾಲೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿನೇ ಜಾಸ್ತಿ ಉಪಯೋಗಿಸಿದ್ರೆ ಇದಕ್ಕೆ ನೀವು ಅಚ್ಕಾರದ ಪುಡಿಯನ್ನು ಹಾಕೋದು ಬೇಕಾಗೋದಿಲ್ಲ ಫ್ರೆಂಡ್ಸ್. ಇಲ್ಲ ಅನ್ನೋದಾದರೆ ನೀವು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಬೋದು. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಪಿಂಚಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು. ನಂತರ ಧನಿಯಾ ಪೌಡರ್ ಕೂಡ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್. ನಂತರ ಒಂದು ಪಿಂಚಷ್ಟು ಅಡುಗೆ ಅರಿಶಿನ. ನಂತರ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಆಲೂಗೆಡ್ಡೆಗೆ ಉಪ್ಪನ್ನು ಹಾಕಿ ಬೇಯಿಸಿದರೆ ಉಪ್ಪೇನು ಬೇಕಾಗೋದಿಲ್ಲ. ನೀವು ಆಲೂಗೆಡ್ಡೆಗೆ ಉಪ್ಪು ಹಾಕಿಲ್ಲ ಅನ್ನೋದಾದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ರ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಆಗಿದೆ ನೀಟಾಗಿ, ನೋಡ್ಬೋದು ನೀವು ಇವಾಗ. ಈಗ 1 ನಿಮಿಷ ನಾವಿದನ್ನು ಹಾಗೆ ಚೆನ್ನಾಗಿ ಮಸಾಲೆ ಎಲ್ಲ ಅದರ ಹಸಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ನಂತರ ಇದಕ್ಕೆ ನಾನು 1 ಈರುಳ್ಳಿ, ಮೀಡಿಯಮ್ ಗಾತ್ರದಲ್ಲಿರೋಂಥ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಈಗ ಅದನ್ನು ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು. ಹೀಗೆ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆನ ನಾವು ಫಸ್ಟಿಗೆ ಈರುಳ್ಳಿಯನ್ನು ಆಲೂಗೆಡ್ಡೆಗೆ ಹಾಕಿದ್ರೆ ನಮಗೆ ಪಲ್ಯ ಥರ ಟೇಸ್ಟು ಅನಿಸುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ಈರುಳ್ಳಿಯನ್ನು ಹಾಕಿ ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಫ್ರೆಂಡ್ಸ್. ಓಕೆ, ಈರುಳ್ಳಿ ಹಾಕಿದ ನಂತರ ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗ್ಬಿಡಿ, ಅದನ್ನು ತೆಗೆದಿಟ್ಕೊಳ್ಳಿ. ಅದಾದ ನಂತರ ಇವಾಗ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಆಗಿದೆ. ಇವಾಗ ನಾನು ಅದನ್ನು ನಾದ್ಕೊಂಡಿದ್ದೀನಿ 1 ಸೆಕೆಂಡು. ನಾದ್ಕೊಂಡ ನಂತರ ಇವಾಗ ನಾವು ಉಂಡೆಗಳನ್ನು ಚಿಕ್ಕ ಉಂಡೆ ಚಪಾತಿಗೆ ನಾವು ಮಾಡ್ಕೊಳ್ತೀವಲ್ಲ ಬಾಲ್ಸು, ನಾನು ಮಾಡ್ಕೊಂಡಿದ್ದೀನಿ 2. ಈಗ ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನು ನಾವು ಈ ರೀತಿಯಾಗಿ ಇದನ್ನು ಚಪಾತಿ ಅಂತಲೂ ಅನ್ಬೋದು, ಅಥವಾ ಪರೋಟ ಬೇಕು ಅಂತಂದರೆ ನೀವು ಪರೋಟ ಅಂತ ಕೂಡ ಅನ್ಕೋಬೋದು. ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಲೂ ಮಸಾಲ ಚಪಾತಿ ಅಂತ ನಾನು ಹೇಳ್ತೀನಿ. ಇವಾಗ ಇದನ್ನು ನೋಡಿ, ನಾವು ಈ ರೀತಿ ರೌಂಡಾಗಿ ಮಾಡ್ಕೋಬೇಕು ಅಂತ ಅಂದರೆ ಈಗ ಮಧ್ಯದಲ್ಲಿ ನಾವು ಸ್ವಲ್ಪ ದಪ್ಪ ಇರಬೇಕು, ಸೈಡಲ್ಲಿ ಮಾತ್ರ ನಾವು ಕೈಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಕೈಯಲ್ಲೇ ನಾವು ಸ್ವಲ್ಪ ಅಗಲವಾಗಿ ಇದು ಮಾಡ್ಕೋಬೇಕು. ನೀವು ಲಟ್ಟಿಸ್ಕೊಂಡು ತೊಗೊಳ್ತೀವಿ ಅಂದರೆ ಖಂಡಿತ ಲಟ್ಸಿ ಕೂಡ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಲಟ್ಸೋಕ್ಕೆ ಹೋಗೋದಿಲ್ಲ, ಕೈಯಲ್ಲೇ ಇದನ್ನು ತಟ್ಕೊಳ್ತೀನಿ. ಇವಾಗ ನೋಡಿ, ಸ್ವಲ್ಪ ಈಗ ಆಲೂ ಮಸಾಲ ಇದೆಯಲ್ಲ, ನಾನು ಒಂದು ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರ ಇವಾಗ ಇದರಲ್ಲಿ ನಾವು ಇಟ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಒಳಗೆ ಇಟ್ಟು ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಈಗ ಕ್ಲೋಸ್ ಮಾಡಿದ್ದಾಗಿದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಬೇಗನೂ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಆಗಿದೆ ಇದು. ಈಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾವು ಮನೆಗೆ. ಗೋಧಿ ಹಿಟ್ಟನ್ನು ಹಾಕಿದ ನಂತರ ಇವಾಗ
ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಇವಾಗ ನಾನು ಕೈಯಲ್ಲೇ ಇದನ್ನು ತಟ್ಕೊಳ್ತೀನಿ. ನೀವು ಹೀಗೆ ಬೇಕಿದ್ರೂ ಮಾಡ್ಕೋಬೋದು, ಅಥವಾ ನಾವು ಲಟ್ಟಿಸ್ಕೊಳ್ತೀವಿ ಬೇಗ ಆಗುತ್ತೆ ಅನ್ನೋದಾದರೆ ಖಂಡಿತ ನೀವು ಲಟ್ಟಿಸಿ ಕೂಡ ಮಾಡ್ಕೋಬೋದು. ಆದರೆ ಈ ಥರ ಕೈಯಲ್ಲಿ ತಟ್ಟಿ ಮಾಡೋದ್ರಿಂದ ನಾವು ಆಲೂಗೆಡ್ಡೆ ನಾವು ಒಂದು ಸ್ಟಫಿಂಗ್ ಮಾಡಿದ್ದೀವಲ್ಲ, ಅದು ಆಚೆ ಬರೋದಿಲ್ಲ. ನೀಟಾಗಿ ನಿಮಗೆ ಈ ಒಂದು ಆಲೂ ಚಪಾತಿ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಆಲೂ ಮಸಾಲ ಚಪಾತಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮತ್ತು ನೋಡಿ ಈ ರೀತಿ ಕೈಯಲ್ಲಿ ತಟ್ಕೊಳ್ತಾ ಇದ್ದೀನಿ. ನೀವು ಬೇಡ ಟೈಮ್ ಇಲ್ಲ ಅನ್ನೋದಾದರೆ ನೀವು ಎಣ್ಣೆಯಲ್ಲೂ ಕೂಡ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ ಈಗ ನಾನು ಒಂದು ತವ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ಇವಾಗ ನಾವು ಈ ಒಂದು ಚಪಾತಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಹಾಕಿ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎರಡೂ ಸೈಡ್ ಕೂಡ ನಾವು ಚಪಾತಿಯನ್ನು ನೀಟಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಜಾಸ್ತಿ ಹೊತ್ತು ಒಂದೇ ಕಡೆ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಎರಡೂ ಸೈಡ್ ಕೂಡ ಪದೇ ಪದೇ ಹಿಂಗೆ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ. ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ತುಪ್ಪವನ್ನು ಮೇಲೆ ಹಾಕಿ, ಅಥವಾ ಅಡುಗೆ ಎಣ್ಣೆನೇ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು. ಆದರೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ಈಗ ಈ ರೀತಿ ಟರ್ನ್ ಮಾಡಿ ಮತ್ತೆ ಈ ಕಡೆ ಕೂಡ ತುಪ್ಪ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಒಮ್ಮೆ ಈ ಥರ ನೀವು ಆಲೂ ಮಸಾಲ ಚಪಾತಿ ಮಾಡಿ ಕೊಟ್ಟರೆ ಒಂದಲ್ಲ ಎರಡಲ್ಲ 5 ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಆಲೂ ಚಪಾತಿ ಅಥವಾ ಆಲೂ ಪರೋಟ ರೆಸಿಪಿ ಅಂತ ಹೇಳ್ಬೋದು. ನೋಡಿ ಆಗಿರುವಂಥದ್ದನ್ನು ಈಗ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಆಲೂ ಮಸಾಲ ಚಪಾತಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ನನ್ನ ಎಲ್ಲ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ನೀವು ಚೆಕ್ ಮಾಡಿ ಇಷ್ಟ ಆದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲೂ ಪರಾತ ಅಥವಾ ಆಲೂ ಮಸಾಲ ಚಪಾತಿ ರೆಡಿಯಾಗಿದೆ. ಇದನ್ನು ಮುರಿದು ಕೂಡ ನಾನು ತೋರಿಸ್ತಾ ಇದ್ದೀನಿ, ನೀವು ಕೂಡ ತಯಾರಿಸಿ ಮಕ್ಕಳಿಗೆ ಕೊಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.